ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಕ್ರ್ಯಾಶ್ ಕೋರ್ಸ್ ಅಂದರೆ ಒಂದು ಅಲ್ಪಾವಧಿ ಕೋರ್ಸ್ ಸರ್. ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ. ಈ ಕೋರ್ಸ್ನ 30 ಡೇಸಿಂದ 45 ಡೇಸು ಇರುತ್ತೆ ಕ್ರ್ಯಾಶ್ ಕೋರ್ಸು. ಬೆಳಗ್ಗೆ 8ರಿಂದ ಸಾಯಂಕಾಲ 8 ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ. ಪ್ರತಿ ಸಬ್ಜೆಕ್ಟು ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಾಟ್ನಿ, ಝುವಾಲಜಿ ಪ್ರತಿ ಸಬ್ಜೆಕ್ಟು ಕೂಡ 1.5 ಅವರ್ ಟೀಚಿಂಗ್ ಮಾಡ್ತೀವಿ, 90 ಮಿನಿಟ್ಸು. ಮತ್ತು ಡೈಲಿ ಟೆಸ್ಟು ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿದಿನನೂ. ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನು ಮಾಡ್ತೀವಿ, ಕಾನ್ಸೆಪ್ಟ್ ಮಾತ್ರನೇ ಹೇಳ್ಕೊಡ್ತೀವಿ. ನೀಟಿಗೆ ಬರೋ ಕಾನ್ಸೆಪ್ಟು, CETಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಆ 45 ದಿನದಲ್ಲಿ. ಅನ್ವಾಂಟೆಡ್ ಅವ್ರಿಗೆ ಚಾಪ್ಟರ್ಸ್ನ ನಾವು ಓದಿಸಲ್ಲ. ಸೊ ಅದರಿಂದ ಏನಾಗುತ್ತೆ, 45 ದಿನದಲ್ಲಿ ಸಕ್ಸಸ್ ರೇಟು ಜಾಸ್ತಿ ಆಗುತ್ತೆ. ಯಾರು ಸಿಂಗಲ್ ಪೇರೆಂಟ್ಸ್ ಇದ್ದಾರೆ ಅಂಥ ಒಂದು ಮಕ್ಕಳಿಗೆ ನಾವು ಫೀಸಲ್ಲಿ ರಿಯಾಯಿತಿ ಇರುತ್ತೆ. ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಲ್ಲಿ, ಮತ್ತು ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಲ್ಲಿ ರಿಯಾಯಿತಿ ಕೊಡ್ತೀವಿ. ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗುತ್ತೆ. ನಾವು ಕೂಡ ನಮ್ಮ ಫ್ಯಾಕಲ್ಟೀಸಿಂದ, ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಇರ್ತೀವಿ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, US ಪೋಲೋ ಸೇರಿದಂತೆ ಎಲ್ಲ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ, ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ, ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್, ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ಪ್ರಕಟಣೆ: ಕರ್ನಾಟಕ ಸರ್ಕಾರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಕಲಬುರಗಿ. ಸಾಮಾನ್ಯವಾಗಿ ಕಂಡುಬರುವ ಮಾನಸಿಕ ಕಾಯಿಲೆಯ ಲಕ್ಷಣಗಳು: ನಿದ್ರಾಹೀನತೆ, ಹಸಿವು ಕಡಿಮೆ, ಅತಿ ಬೇಜಾರು, ಜೀವನದಲ್ಲಿ ಜಿಗುಪ್ಸೆ, ಜೀವನದಲ್ಲಿ ನಿರಾಸಕ್ತಿ, ವಿನಾಕಾರಣ ಭಯ ಪಡುವುದು, ಲೈಂಗಿಕ ಸಮಸ್ಯೆ, ದಿನನಿತ್ಯದ ಕಾರ್ಯನಿರ್ವಹಿಸಲು ಕಷ್ಟವಾಗುವುದು, ಮೈಕೈ ನೋವು, ನೆನಪಿನ ಶಕ್ತಿ ಕಡಿಮೆಯಾಗುವುದು. ಗಂಭೀರ ಸ್ವರೂಪದ ಮಾನಸಿಕ ಕಾಯಿಲೆಯ ಲಕ್ಷಣಗಳು: ವಿಚಿತ್ರ ವರ್ತನೆ, ಮಂಕಾಗಿರುವುದು, ಅತಿ ದುಃಖ, ಅತಿ ಸಂಶಯ, ಆತ್ಮಹತ್ಯೆ ಆಲೋಚನೆ, ಅತಿ ಸಂತೋಷ ಮತ್ತು ಜಂಬ ಕೊಚ್ಚಿಕೊಳ್ಳುವುದು, ಬೇರೆಯವರಿಗೆ ಕಾಣಿಸದ ಕೇಳಿಸದ ದೃಶ್ಯ, ಧ್ವನಿಗಳು ಕಾಣಿಸುವುದು, ಕೇಳಿಸುವುದು, ಮೈ ಮೇಲೆ ದೇವರು ದೆವ್ವ ಬಂದಂತೆ ಆಡುವುದು, ಮೂರ್ಛೆ ಬೀಳುವುದು, ಬುದ್ಧಿಮಾಂದ್ಯತೆ. ಚಿಕಿತ್ಸಾ ಸೌಲಭ್ಯಗಳು: ಆಪ್ತ ಸಮಾಲೋಚನೆ, ಮಾತ್ರೆಗಳ ಮುಖಾಂತರ ಚಿಕಿತ್ಸೆ, ಸಾಮಾಜಿಕ ಬೆಂಬಲ ನೀಡುವುದು, ವಿದ್ಯುತ್ ಕಂಪನ ಚಿಕಿತ್ಸೆ ಎಲ್ಲಿ ಲಭ್ಯ? ಹತ್ತಿರದ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಸಮುದಾಯ ಆರೋಗ್ಯ ಕೇಂದ್ರ, ತಾಲೂಕು ಆಸ್ಪತ್ರೆ, ಜಿಲ್ಲಾ ಆಸ್ಪತ್ರೆ, ವೈದ್ಯಕೀಯ ಮಹಾವಿದ್ಯಾಲಯ. ಮನೋಚೈತನ್ಯ ಕಾರ್ಯಕ್ರಮ: ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಲಬುರಗಿ ವತಿಯಿಂದ ಪ್ರತಿ ತಿಂಗಳು ತಾಲೂಕು ಆಸ್ಪತ್ರೆಯಲ್ಲಿ ಮಾನಸಿಕ ಆರೋಗ್ಯ ಚಿಕಿತ್ಸಾ ಶಿಬಿರ ನಡೆಸಲಾಗುವುದು. ಪ್ರತಿ ತಿಂಗಳು ಮೊದಲನೇ ಮಂಗಳವಾರ ತಾಲೂಕು ಆಸ್ಪತ್ರೆ ಆಳಂದ್, ಪ್ರತಿ ತಿಂಗಳು 2ನೇ ಮಂಗಳವಾರ ತಾಲೂಕು ಆಸ್ಪತ್ರೆ ಚಿಂಚೋಳಿ, ಪ್ರತಿ ತಿಂಗಳು 3ನೇ ಮಂಗಳವಾರ ತಾಲೂಕು ಆಸ್ಪತ್ರೆ ಚಿತ್ತಾಪುರ, ಪ್ರತಿ ತಿಂಗಳು 4ನೇ ಮಂಗಳವಾರ ತಾಲೂಕು ಆಸ್ಪತ್ರೆ ಸೇಡಂ, ಪ್ರತಿ ತಿಂಗಳು 2ನೇ ಶುಕ್ರವಾರ ತಾಲೂಕು ಆಸ್ಪತ್ರೆ ಅಫಜಲ್ಪುರ್,
ಪ್ರತಿ ತಿಂಗಳು 3ನೇ ಶುಕ್ರವಾರ ತಾಲೂಕು ಆಸ್ಪತ್ರೆ ಜವರ್ಗಿ, ಪ್ರತಿ ತಿಂಗಳು ಹುಡುಬೆಯದ್ದು ದೇವಲಗಾಡ್ಗಾಪುರಿನ ಸಂಗಮ ದೇವಸ್ಥಾನದ ಚಿಕಿತ್ಸೆ ನೀಡಲಾಗುವುದು. ರಾಜ್ಯಾದ್ಯಂತ ದೂರವಾಣಿ ಟೆಲಿ ಮಾನಸಿಕ ಆರೋಗ್ಯಕ್ಕೆ ನೆರವು ಮತ್ತು ಸಂಕೀರ್ಣ ನೆಟ್ವರ್ಕ್ ಟೆಲಿ ಮಾನಸ ಟೋಲ್ ಫ್ರೀ ದೂರವಾಣಿ ಸಂಖ್ಯೆ 1441618089 14416. ಯಾರು ಕರೆ ಮಾಡಬಹುದು? ವ್ಯತ್ಯೆಗೆ ಒಳಪಟ್ಟವರು, ಪರೀಕ್ಷಾ ಒತ್ತಡಕ್ಕೊಳಗಾದವರು, ಕೌಟುಂಬಿಕ ಕಲಹದಿಂದ ನರಳುತ್ತಿರುವವರು, ಮದ್ಯ ಮತ್ತು ಮಾದಕ ವಸ್ತು ವ್ಯಸನದ ಸಮಸ್ಯೆಯಲ್ಲಿ ಸಿಲುಕಿರುವವರು, ಜ್ಞಾಪಕ ಶಕ್ತಿ ತೊಂದರೆಯುಳ್ಳವರು, ಆರ್ಥಿಕ ಒತ್ತಡದಲ್ಲಿರುವವರು, ಇತರೆ ಯಾವುದೇ ಮಾನಸಿಕ ಆರೋಗ್ಯದ ಸಮಸ್ಯೆಯಿಂದ ಬಳಲುತ್ತಿರುವವರು. ಪ್ರಕಟಣೆ: ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕಲಬುರಗಿ. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472727227 ಅಥವಾ ಮೊಬೈಲ್ ನಂಬರ್ 9900427814. ಸುಬೇದಾರ್ ಕೇರ್ ಆಸ್ಪತ್ರೆ, ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪ್ಯಾಟಿಕ್, ಇಎನ್ಟಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, ಎನ್ಐಸಿಯು, ಐಸಿಯು, ಒಬ್ಯಾರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಕಳೆದ 30 ವರ್ಷಗಳಿಂದ ಕಾಂಗ್ರೆಸ್ನೊಂದಿಗೆ ಒಳ ಒಪ್ಪಂದ ಮಾಡಿಕೊಂಡು ಬಿಜೆಪಿ ಪಕ್ಷವನ್ನ ಹಾಳು ಮಾಡಿರುವ ದೊಡ್ಡಪ್ಪಗೌಡ ಪಾಟೀಲ್ ನರಿಬೋಳವರು ತಮ್ಮ ಕಪಟ ರಾಜಕಾರಣದಿಂದಾಗಿ ಮತ್ತು ಅಧಿಕಾರ ದಾಹದಿಂದಾಗಿ ಒಳ ಒಪ್ಪಂದ ರಾಜಕಾರಣ ಮಾಡಿ ತಮಗೆ ಅಧಿಕಾರ ಹಿಡಿಯಲು ಸಹಕರಿಸಿದ ಪೊಲೀಸ್ ಇಲಾಖೆಯು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿದ್ದಾರೆ ಎಂದು ಹೇಳುತ್ತಿರುವುದು ಹಾಸ್ಯಾಸ್ಪದವಾಗಿದೆ ಎಂದು ಬಿಜೆಪಿಯ ಮಾಜಿ ಗ್ರಾಮಾಂತರ ಅಧ್ಯಕ್ಷ ಶಿವರಾಜ್ ಪಾಟೀಲ್ ದೇವಾಡಿಗೆ ಅಸಮಾಧಾನ ವ್ಯಕ್ತಪಡಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜೇವರ್ಗಿಯಲ್ಲಿ ಹಾಲಿ ಶಾಸಕರೊಂದಿಗೆ 40-60ರಷ್ಟು ಆಧಾರದಲ್ಲಿ ಒಪ್ಪಂದ ಮಾಡಿಕೊಂಡು ಬಿಜೆಪಿ ಹಾಳು ಮಾಡಿ ಜೇವರ್ಗಿಯಲ್ಲಿ ಬಿಜೆಪಿ ಕಾಂಗ್ರೆಸ್ ಒಪ್ಪಂದ ರಾಜಕಾರಣ ಮಾಡುತ್ತಿದೆ ಎಂದು ಹೇಳುತ್ತಿರುವುದು ನಾಚಿಕೆಗೇಡಿನ ಸಂಗತಿಯಾಗಿದೆ ಎಂದರು. ದೊಡ್ಡಪ್ಪಗೌಡ ಪಾಟೀಲ್ ಅವರು ಈ ಹಿಂದೆ ಮಾಡಿರುವ ಎಲ್ಲ ಅಕ್ರಮಗಳು ಮತ್ತು ಚುನಾವಣೆಯಲ್ಲಿ ನಡೆಸಿರುವ ಕುತಂತ್ರ ಮತ್ತು ಚುನಾವಣೆ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು ನಡೆದುಕೊಂಡಿರುವ ರೀತಿಯ ಎಲ್ಲ ಸಾಕ್ಷ್ಯಾಧಾರಗಳೊಂದಿಗೆ ರಾಜ್ಯಪಾಲರಿಗೆ ಭೇಟಿ ಮಾಡಿ ಮಾಹಿತಿ ನೀಡಿ ರಾಜ್ಯದ ನಾಯಕರೊಂದಿಗೆ ಚರ್ಚಿಸಿ ದೂರು ಸಲ್ಲಿಸಲಾಗುವುದು ಎಂದು ತಿಳಿಸಿದರು. ಪಕ್ಷಕ್ಕೆ ಸೋಲಿಸಲಿಕ್ಕೆ ಪ್ರಯತ್ನ ಮಾಡಿದ್ರು. ಕಾಂಗ್ರೆಸ್ ಪಕ್ಷದವರ ಜೊತೆಯಲ್ಲಿ ಇವರು ಒಪ್ಪಂದಿದ್ದು ಕಾಂಗ್ರೆಸ್ ಪಕ್ಷದವರ ಜೊತೆ ಇದ್ದದ ಕಾರಣ ಇಂಥ ಸಪೋರ್ಟರ್ ಸಿಕ್ಕಿದ್ದು. ಇವತ್ತು JDS ಹಾಕೋ ಸರ್ಕಾರ ಎಲ್ಲಿ ಹೊತ್ತು ದೊಡ್ಡಪ್ಪಗಳು ಹೇಳಿದ್ರೆ ಯಾರೂ ಪಾಪ PSN ಮಾತು ಕೇಳಕ್ಕಿಲ್ಲ. ಅವ್ರು ಮಾಡಿದ್ದು ದೊಡ್ಡಪ್ಪಗಳದೇ ಕುತಂತ್ರ ಇದು. ಯಾಕಂದರೆ ಇವರು ಮಾಡ್ಕೊತ ಅನಾಚಾರ ಏನು ಮಾಡ್ತಾರೆ, ಹೊಲಸು ರಾಜಕಾರಣ ಏನು ಮಾಡ್ತಾರೆ, ಅವ್ರ ಜೊತೆ ಸೇರ್ಕೊಂಡು ಕಾಂಗ್ರೆಸ್ ಜೊತೆ ಕೊಂಡು ಇವತ್ತು ಅಧಿಕಾರ ಪಡ್ಕೋಬೇಕು, ಕೇಂದ್ರದಲ್ಲಿ ಮಂತ್ರಿ ಇರಬೇಕು, ಪವರ್ ಎಂಜಾಯ್ ಮಾಡಬೇಕು, ತಮ್ಮ ಪಾರ್ಟಿ ಉಳಿಸೋದಕ್ಕೆ BJP ಬೇಕು. ಕುಮಾರಸ್ವಾಮಿ ಮಂತ್ರಿ ಆಗಿರ್ಲಕ್ಕ ಮಜಾ ಮಾಡ್ಲಿಕ್ಕೆ BJP ಬೇಕು. ಆದರೆ ಇಲ್ಲಿ BJP ಬೇಡ, ಅವರಿಗೆ ಇಲ್ಲಿ ಕಾಂಗ್ರೆಸ್ ಬೇಕು.
ಈಗ ಮಾಡ್ತೀವಿ ಸರ್. ಈಗ 20 ತಾರೀಕು ಹೋಗ್ತಾ ಇದೆಯಲ್ಲ, ಇಡೀ ನಮ್ಮ ತಂಡ ಹೋಗ್ತಾ ಇದೆ. 20 ತಾರೀಕು ಅವೆಲ್ಲ ಇವತ್ತು ಕುಮಾರಸ್ವಾಮಿ ಅವ್ರ ಬಗ್ಗೆನೂ ಹೇಳ್ತೀವಿ, ಇವತ್ತು ಇಲ್ಲಿ ನಡೆದಂಥ ಘಟನೆ ಬಗ್ಗೆ ಹೇಳ್ತೀವಿ. ಇವತ್ತು ದೊಡ್ಡಪ್ಪ ಗೌಡ್ರು ಎಷ್ಟು ಹೊಲಸು ರಾಜಕಾರಣ ಮಾಡ್ತಾರೆ ಇಲ್ಲಿ ತಾಲೂಕದಾಗ ಏನೇನು ಇವ್ರದೆಲ್ಲ ಇನ್ನು ಮುಂದಿನ ದಿನ ಮಾಡಿದ್ರೆ ಎಲ್ಲ ವಿಷಯಗಳನ್ನ ಭಾಳ ಸಾಕಷ್ಟು ಅದ ಸರ್. ನಾನು ಹೇಳ್ತೀನಿ ಇವತ್ತು ಹಂತವಾಗಿ ಇವತ್ತು ಇಷ್ಟು ವಿಚಾರ ಹೇಳಿ ಅವ್ರು ಏನೇನು ಮಾಡಿರಂತ 30 ವರ್ಷನಾಗ. ಈ 30 ವರ್ಷನಾಗ ಅವರು ಯಾವ್ಯಾವ ರೀತಿಯಾಗಿ ಅನುಕೂಲ ಪಡ್ಕೊಂಡ್ರು, ಯಾವ್ಯಾವ ರೀತಿಯಾಗಿ ಯಾವ್ಯಾವ ರೀತಿಯಾಗಿ ಇವತ್ತು ಒಬ್ಬ ಚುನಾವಣೆ ಸ್ಪರ್ಧೆ ಮಾಡಿದಂಥ ಶಿವರಾಜ್ ಪಾಟೀಲ್ ದೇವಳಿಗೆ ಇವತ್ತು ಚುನಾವಣೆ ನಂತರ ಇವತ್ತು ರಿಕಾರ್ಡ್ ಕೊಡ್ತೀನಿ ಸರ್. ಇವತ್ತು ಚುನಾವಣೆ ನಂತರ ಒಂದು ಕಮರ್ಷಿಯಲ್ ಲ್ಯಾಂಡ್ 10 ಎಕರೆ ಮಾರಿದೆ, ಕಮರ್ಷಿಯಲ್ ಪ್ರಾಪರ್ಟಿ 3 ಮಾರೀನಿ. ಆದರೆ ಒಬ್ಬ 6 ಚುನಾವಣೆಯಲ್ಲಿ ಮಾಡಿದಂಥ ಚುನಾವಣೆ ಮಾಡ್ತಾ ಇವತ್ತು 1 ಎಕರೆ ಮಾರಿದ ಉದಾಹರಣೆ ಇಲ್ಲ ಇವತ್ತು ತಾಲೂಕಿನಲ್ಲಿ. ಅದು ಹೆಂಗೆ ಆಗ್ತಂತ ನಮ್ಗೆ ಗೊತ್ತದ. ಅದ್ರ ಬಗ್ಗೆ ಹೆಂಗೆ ಇವರು ಆರ್ಥಿಕವಾಗಿ ಇವರು ಹೆಂಗೆ ಪದ ತೋತಾರ ಅಂತನ್ನೋದು ನಾನು ಮುಂದಿನ ದಿನಮಾನಗಳಲ್ಲಿ ಹಂತವಾಗಿ ಬಿಚ್ಚಿಡ್ತೀನಿ ಸರ್. 6 ಚುನಾವಣೆ ಇವತ್ತು ಚುನಾವಣೆ ಯಾವ ರೀತಿ ಇದೆ ತಮ್ಗೆ ಗೊತ್ತದ. ನಾನು ಪೂರ ಅದೇ ಹೇಳ್ತಲ್ಲ, ಅದು ಯಾವ ರೀತಿಯಾಗಿ ಇವ್ರು ಮಾಡ್ಕೋತಾರಂತ ಅನ್ನೋದು, ಯಾವ ರೀತಿಯಾಗಿ ಇವರಿಗೆ ಇದೊಂದು ಬಿಸ್ನೆಸ್ ಇವ್ರದ್ದು. ದುಕಾನ್ ಏನಪ್ಪ ಅಂದ್ರೆ ಏನೊಂದು ಬಿಸ್ನೆಸ್ ಇಲ್ಲ, ಯಾವುದೂ ಇಲ್ಲ, ಒಂದು ಉದ್ಯೋಗದ ದಂಧೆ ಇಲ್ಲ. ಸೀದಾ ಶಟರ್ ತೆಗೆಯೋದು, ದಿನ ಮುಂಜಾನೆ ಉದ್ರಿಗಡ್ಡೆ ಹಚ್ಚೋದು, ಹೆಂಗೆ ಬಿಸ್ನೆಸ್ ಚಾಲು ಮಾಡ್ತಾರೆ ಹಂಗೆ ಇವ್ರ ಕೆಲಸ ಅದೇ. ಫೆಬ್ರವರಿ 20ರಂದು ಶ್ರೀ ಶರಣಮುತ್ಯ ಮಹಾರಾಜರ 25ನೇ ಪುಣ್ಯಸ್ಮರಣೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿಯ ಅಧ್ಯಕ್ಷ ಸರ್ದಾರ್ ರಾಯಪ್ಪ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಫೆಬ್ರವರಿ 20ರಂದು ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನ ಹಂಚಿನಾಳ ಗ್ರಾಮದಲ್ಲಿ ಶ್ರೀ ಶರಣಮುತ್ಯ ಮಹಾರಾಜರ 25ನೇ ಪುಣ್ಯಸ್ಮರಣೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಶರಣಮುತ್ಯರವರ ಪುಣ್ಯಸ್ಮರಣೋತ್ಸವದ ನಿಮಿತ್ತವಾಗಿ ಅಂದಿನ ದಿನ ರಜತ ಮಹೋತ್ಸವ, ಲಕ್ಷ ದೀಪೋತ್ಸವ, ಧರ್ಮಸಭೆ, ರಥೋತ್ಸವ ಹಾಗೂ ವಿವಿಧ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿದ್ದು ವಿಜೃಂಭಣೆಯಿಂದ ಜಾತ್ರೆ ಜರುಗಲಿದೆ ಎಂದು ತಿಳಿಸಿದರು. 25ನೇ ವರ್ಷದ ಪುಣ್ಯ ಸ್ಮರಣೋತ್ಸವ ಸರ್ ಅದು. ಈ ಕಾರಣಕ್ಕಾಗಿ ಭವ್ಯ ಪ್ರಮಾಣದ ಏನಪ್ಪ 1 ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಿವಿ. ಅದ್ರ ಜೊತೆಗೆ ಒಂದು ಧರ್ಮಸಭೆ ಇದೆ, ಮತ್ತು ಅದೇ ಸಾಯಂಕಾಲ ಏನಪ್ಪ ರಥೋತ್ಸವ ಇದೆ, ಕುಂಭೋತ್ಸವ ಇದೆ. ಈ ರೀತಿ ಏನಪ್ಪ ಅಂದ್ರೆ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳು ಹಮ್ಮಿಕೊಂಡಿವಿ. ಅಲ್ಲಿ ಈ ಭಾಗದಲ್ಲಿ ನಾವು ಏನಪ್ಪ ಅಂದರೆ ಶರಣಮುತ್ಯ ಮಹಾರಾಜ ಅವ್ರನ್ನ ದೇವರು ಭಕ್ತರು ದೈವಾರಾಧನೆ ಅಂತೇಳಿ ಅವ್ರನ್ನ ಏನಪ್ಪ ಪೂಜಿಸ್ತಾರೆ. ಅವ್ರಿಗೆ ತ್ರಿಕಾಲ ಜ್ಞಾನಿ ಶರಣಮುತ್ಯ ಮಹಾರಾಜ ಅಂತಾರೆ, ನಡೆದಾಡುವ ದೇವರಂತಾರೆ. ಇವರು ಸುಮಾರು 125 ವರ್ಷಗಳ ಕಾಲ ಬದುಕಿ ಈ ನಾಡಿನ ಜನರಿಗೆ ಹಲವಾರು ಏನಪ್ಪ ಅಂದರೆ ಕುಂದುಕೊರತೆಗಳು ನೀಗಿಸಿದ್ದಾರೆ, ಹಲವಾರು ಪವಾಡಗಳು ಮಾಡಿದ್ದಾರೆ. ಇವತ್ತು ಇಲ್ಲಿಯವರೆಗೂ ಕೂಡ ಅವರು ಒಂದೇ ಒಂದು ಪವಾಡಗಳು ನಾವು ಹೊರಗಿನ ಪ್ರಪಂಚಕ್ಕೆ ತೋರ್ಪಡಿಸಿಲ್ಲ. ಕಾರಣ ಏನಂದರೆ ಇವತ್ತು ವೈಜ್ಞಾನಿಕ ಮನೋಸ್ಥಿತಿ ಇರೋದ್ರಿಂದ ಇವತ್ತು ನಾನೊಬ್ಬ ಸ್ಕಾಲರಾಗಿ ನನ್ನೊಳಗೂ ಹಲವಾರು ಪ್ರಶ್ನೆಗಳದಾವೆ. ನಾನು ಈ ರೀತಿ ಹೇಳಿದ್ರೇನು ಅಪಚಾರ ಆಗಿತ್ತು ಅನ್ನೋ ಕಾರಣಕ್ಕಾಗಿ ಇಲ್ಲಿ ತನಕ ಬಿಟ್ಟು ಕೆಲವೊಬ್ಬರು ಮಾರ್ಗದರ್ಶನ ಮಾಡಿದ್ರು, ಸಲಹೆ ಕೊಟ್ಟರು. ಇವತ್ತು ಒಂದು ಯಾವುದೋ ವಿಜ್ಞಾನಕ್ಕೂ ನಿಲುಕದ ಒಂದು ಶಕ್ತಿ ಇದ್ದಿದ್ದು ಸತ್ಯ ಇದೆ. ನೀವು ಇದನ್ನೇ ಅಷ್ಟೇ ಇಟ್ಕೊಂಡ್ಕೊಳ್ತೀರ, ಅದು ಅಲ್ಲಿಗೆ ಸೀಮಿತಗೊಳಿಸ್ದಂಗೆ ಆಗ್ತದೆ. ಅವರಿಗೆ ನೀವೇನಪ್ಪ ಅಂದ್ರೆ ಹೊರಗೆ ತರಂಥ ಕೆಲಸ ಮಾಡಬೇಕು. ಮಾಧ್ಯಮದ ಮುಖಾಂತರ ಆಗಲಿ ಮತ್ತು ಜನಪದ ಸಾಹಿತ್ಯ ಮುಖಾಂತರ ಆಗಲಿ ಈ ರೀತಿ ಎಲ್ಲ ವ್ಯವಸ್ಥೆ ಮಾಡ್ಕೋಬೇಕು. ನೀವು ತರಬೇಕು ಅನ್ನೋ ಕಾರಣಕ್ಕೆ ಒಂದು ವಿಚಾರ ಬಂತು. ಈಗಾಗಲೇ ಹಲವಾರು ಸಂತರು, ಶರಣರು, ಮಾನಪುರುಷರು, ಪುರಾಣಗಳಿವೆ. ಇವ್ರದ್ದು ಹಲವಾರು ಪವಾಡಗಳಿವೆ. ಮಾಡೋಣ ಅನ್ನೋ ಒಂದು ಉದ್ದೇಶದಿಂದ ಇವತ್ತಿನ 25ನೇ ಜಾತ್ರಾ ಮಹೋತ್ಸವ ಅವರಿದ್ದಾಗ ಕೂಡ ಜಾತ್ರೆ ನಡೀತು. ಅವ್ರ ನಂತರನೂ ಇವತ್ತು ನಿರಂತರವಾಗಿ ಜಾತ್ರೆ ನಡೀತು. ಒಂದು ಕರಿಗಡಬ ತುಪ್ಪ ಅನ್ನೋ ಒಂದು ಜಾತ್ರೆ ಈ ಭಾಗದಾಗ ಎಲ್ಲಿ ನಡೆಯಲಿಲ್ಲ. ಅಂಥ ದೊಡ್ಡ ಪ್ರಮಾಣದ ಒಂದು ಜಾತ್ರೆ ಅವ್ರು ಇದ್ದ ಕಾಲಕ್ಕೆ ನಡೀತು. ಆ ಜಾತ್ರೆ ಒಂದು 30 ವರ್ಷ ಆಯ್ತು ಈಗ ಜಾತ್ರೆ ನಡೆದು. ಅವರ ನಂತರ ಏನಪ್ಪ ಅಂದ್ರೆ ಈಗ 25ನೇ ವರ್ಷ ಬೆಳ್ಳಿ ಮಹೋತ್ಸವ ಅವರ ಲಿಂಗೈಕ್ಯ ಆಗಿ ಆ ಕಾರಣಕ್ಕೆ ಈ ರೀತಿ ಕಾರ್ಯಕ್ರಮ ಮಾಡ್ಕೊಂಡು ಬಂದ್ವಿ. ಅವ್ರು ಹಲವಾರು ಪುರಾಣ ಪವಾಡಗಳೇ ಅದ್ದೇವೆ. ಈಗ ಉದಾಹರಣೆ ನಮ್ಮ ಊರು ಸ್ವಂತ ಊರಲ್ಲೇ ಒಬ್ಬಳು ಮಲ್ಲಮ್ಮ ಅಂತ ಹೇಳಿದ್ದು. ಅವಳಿಗೆ ಏನಪ್ಪ ಅಂದರೆ ಕುಷ್ಠರೋಗ ಅಂತೀವಲ್ಲ, ಮಾರೋಗ ಬಂದ ಕಾರಣದ ಸಂದರ್ಭದಲ್ಲಿ ಇವತ್ತು ಅವ್ರ ಮನೆಗೆ ಯಾರೋ ಅವಳಿಗೆ ಇಟ್ಕೊಳ್ಳೋಕೆ ತಯಾರಿರಲಿಲ್ಲ. ಒಯ್ದು ಅಡವಿಯಲ್ಲಿ ಬಿಟ್ಟು ಬಂದ ಸಂದರ್ಭದಾಗ ಅವಳು ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋದ ಸಂದರ್ಭದಾಗ ಶರಣಮುತ್ಯ ಮಹಾರಾಜವರು ಅವ್ರು ಕಡ್ಕೊಂಡ್ಬಂದು ತಮ್ಮ ಮನೆಯಲ್ಲಿ ಇಟ್ಕೊಂಡು ಸತತವಾಗಿ 9 ವರ್ಷ ಇಟ್ಕೊಂಡಿದ್ರು. ಇವತ್ತಿಗೂ ಕೂಡ ಆ ಯಮ್ಮನ ಬಟ್ಟೆಗಳು ಮಂಡ್ಯ ಅದಾವೆ. ಇವತ್ತು ನಿದರ್ಶನ ಜೀವಂತವಿಲ್ಲ. ನಾವೆಲ್ಲ ಸಣ್ಣವ್ರಿದ್ದಾಗ ಅವಳು ತೊಡಿ ಮ್ಯಾಗ ಆಡಿ ಬೆಳೆದಂಥವ್ರು. ನಮಗೆ ಇವತ್ತು ಕೂಡ ಏನಾಗಿಲ್ಲ. ಇವತ್ತು ಈ ಜಾತ್ರೆದೊಳಗೆ ರಥೋತ್ಸವ ಅದಲ್ಲ, ಇಲ್ಲಿ ಬಸವನ ಸಂಗಳಿಗೆ ಅಂತೇಳಿ ಬಸವರಾಜ ಪಾಟೀಲ್ ಅವ್ರ ಕಣ್ಣು ಹೋದ ಸಂದರ್ಭದಾಗ ಈ ದೇಶದ ಯಾವ್ಯಾವ ಮೂಲೆಯಲ್ಲಿ ಒಳ್ಳೊಳ್ಳೆ ಕಣ್ಣಿನ ಆಸ್ಪತ್ರೆಗಳವಂತ ಕೇಳಿಪಟ್ರೆ ಅಲ್ಲೆಲ್ಲ ಹೋಗಿ ಬಂದಾರಂತೆ. ಕಡೆಗೆ ಕಣ್ಣು ಬರಲಾರದ ಸಂದರ್ಭದಾಗ ಯಾರೋ ಅವ್ರಿಗೆ ಸಂಬಂಧಿಕರು ಇಂಥ ಒಬ್ಬರು ಸತ್ಪುರುಷರದಾರ, ಅವ್ರಿಗೆ ಹೋಗಿ ನೀವು ಕಾಣ್ರೆ ನಿಮ್ಮ ಕಣ್ಣು ಬರ್ತಾವ ಅಂತ ಹೇಳಿದ ಸಂದರ್ಭದಾಗ ಅವರು ಅಲ್ಲಿ ಏನಪ್ಪ ಹಂಚಿನಾಳಕ್ಕೆ ಬಂದು ಕಲಬುರಗಿ ನಗರದ ರೆಸೆಟೋ ಸಂಸ್ಥೆಯ SPC ಆಸ್ಪತ್ರೆ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ರೆಸೆಟೋ ಸಂಸ್ಥೆಯ ಸಂತೋಷ್ ಎನ್ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರಿಸೆಟೋ ಸಂಸ್ಥೆ ಮತ್ತು SPC ಆಸ್ಪತ್ರೆ ವತಿಯಿಂದ ಫೆಬ್ರವರಿ 18ರಂದು ಬೆಳಗ್ಗೆ 10 ಗಂಟೆಗೆ
ಕಣದಾಳ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ಉಚಿತ ವೈದ್ಯಕೀಯ ತಪಾಸಣೆ ಶಿಬಿರ ಜರುಗಲಿದೆ. ಈ ಒಂದು ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಲೋಕಾಯುಕ್ತ ನಿವೃತ್ತ ನ್ಯಾಯಮೂರ್ತಿ ಎನ್ ಸಂತೋಷ್ ಹೆಗ್ಡೆ ಅವರು ಉದ್ಘಾಟಿಸಲಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ವಿಕಾಸ್ ಅಕಾಡೆಮಿಯ ಅಧ್ಯಕ್ಷರು ಹಾಗೂ ಮಾಜಿ ಸಂಸದರಾದ ಬಸವರಾಜ್ ಪಾಟೀಲ್ ಸೇಡಂ, ಶಾಸಕರಾದ ಅಲ್ಲಂಪ್ರಭು ಪಾಟೀಲ್, ಎಂವೈ ಪಾಟೀಲ್, ಜಿಲ್ಲಾಧಿಕಾರಿ ಬಿ ಫೌಜಿಯಾ ತನ್ನರು, ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಎಸ್ಟಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾದ ಡಾಕ್ಟರ್ ಶರಣಬಸಪ್ಪ ಕ್ಯಾತ್ನಾಳ್ ಸೇರಿದಂತೆ ಅನೇಕ ಗಣ್ಯರು ಈ ಒಂದು ಶಿಬಿರದಲ್ಲಿ ಭಾಗಿಯಾಗಲಿದ್ದಾರೆ ಎಂದು ತಿಳಿಸಿದರು. ರಿಡ್ಜೋ ಹೆಲ್ತ್ ಕೇರ್ ಹಾಗೂ SPC ಹಾಸ್ಪಿಟಲ್ಸ್ ಸಂಯೋಜನೆಯಲ್ಲಿ ಸಂಯುಕ್ತ ಆಶ್ರಯದಲ್ಲಿ ಇದೇ ತಿಂಗಳು 18 ಫೆಬ್ರವರಿ 2025 ಬೆಳಿಗ್ಗೆ 10:30ಕ್ಕೆ ಗವರ್ನಮೆಂಟ್ ಶಾಲೆಯಲ್ಲಿ ಕಣದಾಳ ಕಲಬುರಗಿ ಅಲ್ಲಿ SPC MI ರೂಮ್ ಅದನ್ನು ಉದ್ಘಾಟನಾ ಸಮಾರಂಭವನ್ನು ಆಯೋಜಿಸಿದ್ದೇವೆ. ಈ SPC MI ರೂಮನ್ನು ಉದ್ಘಾಟಿಸಲು ನಮ್ಮ ಶ್ರೀ ಜಸ್ಟಿಸ್ ಎನ್ ಸಂತೋಷ್ ಹೆಗ್ಡೆಜಿ, ಸುಪ್ರೀಂ ಕೋರ್ಟಿನ ಜಡ್ಜ್ ಸಾಹೇಬರು, ಮಾಜಿ ಜಡ್ಜ್ ಸಾಹೇಬರು ಹಾಗೂ ನಮ್ಮ ಕರ್ನಾಟಕ ಲೋಕಾಯುಕ್ತ ಹೆಡ್ ಆಗಿದ್ದರು, ಅವರು ಆಗಮಿಸ್ತಿದ್ದಾರೆ. ಅದರ ಜೊತೆಗೆ ಶ್ರೀ ಬಸವರಾಜ್ ಪಾಟೀಲ್ ಜಿ, ಭಾರತ್ ವಿಕಾಸ್ ಅಕಾಡೆಮಿ, ಮಾತೋಶ್ರೀ ದಾಕ್ಷಾಯಿಣಿ ಅವ್ವಾಜಿ ಶರಣ ಸಂಸ್ಥಾನ, ಶ್ರೀ ಅಲ್ಲಂಪ್ರಭು ಪಾಟೀಲ್ ಜಿ, ದಕ್ಷಿಣ ಮತಕ್ಷೇತ್ರ ಕಲಬುರಗಿ ಶಾಸಕರು, ಹಾಗೂ ಶ್ರೀ MY ಪಾಟೀಲ್ MLA ಅಫ್ಜಲ್ಪುರ್ ಕಲಬುರಗಿ, ನಮ್ಮ ಕಲಬುರಗಿಯ ಡೆಪ್ಟಿ ಕಮಿಷನರ್ ಜಿಲ್ಲಾಧಿಕಾರಿಗಳಾದಂಥ ಫೌಜಿಯಾ ತರ್ನುಮ್ ಮೇಡಮ್ ಅವರು, ಶ್ರೀ ಶರಣಪ್ಪ SD ಕಮಿಷನರ್ ಆಫ್ ಪೊಲೀಸ್ ಕಲಬುರಗಿ, ಸೂರ್ಯಕಾಂತ್ ಮದಾನಿ ಡೆಪ್ಟಿ ಡೈರೆಕ್ಟರ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಹಾಗೂ ಡಾಕ್ಟರ್ ಪಂಡಿತ್ ಸತೀಶ್ ಹಂಪಿಹೊಳಿ ಇಂಟರ್ನ್ಯಾಷನಲ್ ರಿನೌಂಡ್ ತಬ್ಲಾ ಆರ್ಟಿಸ್ಟ್, ಇವರೆಲ್ಲರೂ ಗೆಸ್ಟ್ ಆಫ್ ಆನರ್ ಆಗಿ ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಗವರ್ನಮೆಂಟ್ ಹೈಸ್ಕೂಲ್ನಲ್ಲಿ ಈ SPC MI ರೂಮನ್ನು ಉದ್ಘಾಟನೆ ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ, ನಮ್ಗೆ ಗೊತ್ತು ಈಗಾಗಲೇ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಗ್ರಾಮಸ್ಥರು ಆಗಿರ್ಬೋದು ಅಥವಾ ವೃದ್ಧರಾಗಿರ್ಬೋದು, ವಯಸ್ಸಿಗೆ ಬಂದವರಾಗಿರ್ಬೋದು, ಮಕ್ಕಳಾಗಿರ್ಬೋದು, ತಮ್ಮ ಹೆಲ್ತ್ ಕೇರ್ ಕಡೆ ಜಾಸ್ತಿ ಗಮನ ಕೊಡಲ್ಲ. ಅವರು ಕಲಬುರಗಿ ಆಗಿರ್ಬೋದು ದೊಡ್ಡ ಸಿಟಿಗಾಗಿ ಅಲ್ಲಿ ಹೋಗಿ ತೋರಿಸ್ಕೊಳ್ಳೋಕ್ಕಾಗಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾಯಿದ್ದೀವಿ ಅಂದರೆ, ಪರ್ಮನೆಂಟಾಗಿ ನಮ್ಮ ರಿಡ್ಜೋ ಹೆಡ್ ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ, ಒಂದು ಮೆಡಿಕಲ್ ಕಿಟ್ ಇದೇನು ಕಾಣಿಸ್ತಾ ಇದೆ ತಮ್ಮಲ್ಲಿ, ಒಂದು ಸುಡ್ಕೇಸ್ ಆಗಿ ಕಾಣುತ್ತೆ, ನೋಡೋಕ್ಕೆ ಕೇವಲ ಒಂದು ಸುಡ್ಕೇಸ್ ಇದ್ದಂಗಿದೆ. ಇದು ಒಂದು ಗವರ್ನಮೆಂಟ್ ಸ್ಕೂಲ್ದಲ್ಲಿ ಮಿನಿ ಕ್ಲಿನಿಕ್ ಆಗಿ ಸ್ಥಾಪನೆ ಮಾಡ್ತಾ ಇದ್ದಾರೆ. ಅಲ್ಲಿ ಏನಾಗುತ್ತೆ ಅಂದರೆ, ಈ ಕಿಟ್ಟದಲ್ಲಿ ಯಾರಿಗೆ ಯಾವುದೇ ತೊಂದರೆ ಇದ್ದರೆ, ಒಂದು ನಾವು ಯಾವ ಥರ ಫಸ್ಟ್ ಏಡ್ ಬಾಕ್ಸ್ ಅಂತೀವಿ, ಇದು ಫಸ್ಟ್ ಏಡ್ ಬಾಕ್ಸ್ ಅಲ್ಲ, ಇದು ಮಿನಿ ಕ್ಯಾಶುಯಾಲಿಟಿ ಡಿಪಾರ್ಟ್ಮೆಂಟ್ ಇದ್ದಾಗೆ. ಇಲ್ಲಿ ಏನಾಗುತ್ತೆ ಅಂದರೆ, ಈ ಬಾಕ್ಸ್ದಲ್ಲಿ BP ಮಾನಿಟ್ರಿಂಗ್ ಆಗುತ್ತೆ, ಡಯಾಬಿಟೀಸ್ ಮಾನಿಟ್ರಿಂಗ್ ಆಗುತ್ತೆ, ಬ್ರೆಸ್ಟ್ ಕ್ಯಾನ್ಸರ್ನ ಇನಿಷಿಯಲ್ ಸ್ಕ್ರೀನಿಂಗ್ ಆಗುತ್ತೆ, HbA1c ಶುಗರ್ ಟೆಸ್ಟ್ ಆಗುತ್ತೆ, ECG ಆಗುತ್ತೆ, ಇಕೋ ಆಗುತ್ತೆ. ಸೊ ಇನಿಷಿಯಲಿ ಬೇಕಾದಕ್ಕಂಥ ಎಲ್ಲ ವ್ಯವಸ್ಥೆ ಈ ಕಿಟ್ಟದಲ್ಲಿದೆ. ಮಾರ್ಚ್ 30ರಂದು ಶ್ರೀ ಸಿದ್ದಬಸವೇಶ್ವರ ದೇವಸ್ಥಾನದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ನೀಲಕಂಠರಾಯಗೌಡ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಕೋಳಕೂರು ಗ್ರಾಮದಲ್ಲಿ ಮಾರ್ಚ್ 30ರಂದು ಶ್ರೀ ಸಿದ್ದಬಸವೇಶ್ವರ ದಾಸೋಹ ಮಹಾಮನೆ ಕಟ್ಟಡ ಸಹಾಯಾರ್ಥಕವಾಗಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ, ಮಾರ್ಚ್ 30ರಿಂದ ಏಪ್ರಿಲ್ 29ರವರೆಗೆ ಶ್ರೀ ಸಿದ್ದಬಸವೇಶ್ವರರ ಮಹಾಪುರಾಣ ಕಾರ್ಯಕ್ರಮ ಜರುಗಲಿದೆ. ಈ ಒಂದು ಕಾರ್ಯಕ್ರಮವು 1008 ಜಗದ್ಗುರು ಡಾಕ್ಟರ್ ಶ್ರೀ ಚನ್ನಸಿದ್ದ ಪಂಡಿತಾರಾಧ್ಯ ಶಿವಾಚಾರ್ಯರು ಹಾಗೂ ಶ್ರೀಶೈಲಂನ ಜಗದ್ಗುರುಗಳ ನೇತೃತ್ವದಲ್ಲಿ ಸಮಾರಂಭ ಜರುಗಲಿದೆ ಎಂದು ತಿಳಿಸಿದರು. ಕೋಳಕೂರು ಗ್ರಾಮದಲ್ಲಿ ಶ್ರೀ ಸಿದ್ದಬಸವೇಶ್ವರ ಜಾತ್ರಾ ಮಹೋತ್ಸವ ಒಳಗೊಂಡು 30/3/2025 ಶ್ರೀ ಸಿದ್ದಬಸವೇಶ್ವರ ಮಹಾಪುರಾಣ ಪ್ರಾರಂಭವಾಗುತ್ತದೆ. 30/3/2025ರಿಂದ 29/4/2025ರವರೆಗೆ ಶ್ರೀ ಸಿದ್ದಬಸವೇಶ್ವರ ಪುರಾಣ ನಡೆಯುತ್ತದೆ. ಪುರಾಣಿಕರು, ಅನ್ನದಾನ ಶಾಸ್ತ್ರಿಗಳು, ಹಿರೇಮಠ್ ಇಲ್ಕಲ್ ಹಾಗೂ ಗವಾಯಿಗಳು, ಸಂಗಮೇಶ್ ಗವಾಯಿಗಳು ಕಲಬುರಗಿ ಇವರು, ತಬಲಾ ಅಭಿಷೇಕ್ ವಿಶ್ವಕರ್ಮ ಕೋಡ್ಲ, ಈ ರೀತಿಯಾಗಿ ಒಂದು ತಿಂಗಳ ಪರ್ಯಂತ ಶ್ರೀ ಸಿದ್ದಬಸವೇಶ್ವರ ಮಹಾಪುರಾಣ ಪ್ರಾರಂಭಗೊಂಡು 29/4/2025ರಂದು ಸಿದ್ದಬಸವೇಶ್ವರ ಮಹಾಪುರಾಣವು ಮುಕ್ತಾಯಗೊಳ್ಳುತ್ತದೆ. ಅವತ್ತಿನ ದಿವಸ ಶ್ರೀ ಸಿದ್ದಬಸವೇಶ್ವರ ಪಲ್ಲಕ್ಕಿ ಉತ್ಸವ, ಆ ಶ್ರೀ ಸಿದ್ದಬಸವೇಶ್ವರ ಮಹಾಗ್ರಂಥ ಪುರಾಣ ಗ್ರಂಥವನ್ನು ಪಲ್ಲಕ್ಕಿ ಮುಖಾಂತರ ಪುರಮೆರವಣಿಗೆಯಾಗುತ್ತದೆ. ಈ ಮೆರವಣಿಗೆಯಲ್ಲಿ ಪುರವಂತರು, ಡೊಳ್ಳಿನವರು, ಹಲಗಿ ಬಾಜಿಯವರು, ಅನೇಕ ಕಲಾವೃಂದದವರು ಈ
ಪಲ್ಲಕ್ಕಿ ಉತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅನೇಕ ಶ್ರೀ ಸಿದ್ಧಬಸವೇಶ್ವರ ಎಲ್ಲ ಭಕ್ತಾದಿಗಳು ಈ ಪಲ್ಲಕ್ಕಿ ಉತ್ಸವದಲ್ಲಿ ಪಾಲ್ಗೊಂಡು ಸಿದ್ಧಬಸವೇಶ್ವರ ಕೃಪೆಗೆ ಪಾತ್ರರಾಗಬೇಕಾಗಿ ತಿಳಿಸಲಾಗಿದೆ. ಅದೇ ರೀತಿಯಾಗಿ 30/4/2025 ಶ್ರೀ ಸಿದ್ಧಬಸವೇಶ್ವರ ಆವರಣದಲ್ಲಿರುವ ದಾಸೋಹ ಮಹಾಮನೆ ನಿಮಿತ್ತವಾಗಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಲಕ್ಷ ದೀಪೋತ್ಸವ ಕಾರ್ಯಕ್ರಮನೇ ಯಾಕೆ ಮಾಡಬೇಕು ಅಂತಂದ್ರೆ, ಶ್ರೀ ಸಿದ್ಧಬಸವೇಶ್ವರ ದೇವಸ್ಥಾನದೊಳಗೆ ಯಾವುದೇ ಆಸ್ತಿ ಇರುವುದಿಲ್ಲ, ಭಕ್ತರೇ ಒಂದು ಆಸ್ತಿ. ಅದಕ್ಕಾಗಿ ಈ ಭಕ್ತರ ಆಶಯದ ಮೇರೆಗೆ ಈ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಅದಕ್ಕಾಗಿ ತಾವೆಲ್ಲ ಶ್ರೀ ಸಿದ್ಧಬಸವೇಶ್ವರ ಭಕ್ತಾದಿಗಳು ತನು ಮನ ಧನ ಸೇವೆಗೈಬೇಕಾಗಿ ಶ್ರೀ ಸಿದ್ಧಬಸವೇಶ್ವರ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ತಿಳಿಸಲಾಗಿದೆ. ಅದೇ ರೀತಿಯಾಗಿ 1/5/2025 ಧರ್ಮಸಭೆ. ಈ ಧರ್ಮಸಭೆಗೆ 1008 ಜಗದ್ಗುರು ಚನ್ನಸಿದ್ದರಾಮ ಶಿವಾಚಾರ್ಯ ಪಂಡಿತಾರಾಧ್ಯ ಮಹಾಸ್ವಾಮಿಗಳು ಸೂರ್ಯ ಸಿಂಹಾಸನ ಪೀಠ ಶ್ರೀಶೈಲ್ ಇವರ ಉಪಸ್ಥಿತಿಯಲ್ಲಿ ಧರ್ಮಸಭೆ ನಡೆಯುತ್ತದೆ. ಈ ಧರ್ಮಸಭೆಗೆ ಹರ ಗುರು ಚರ ಮೂರ್ತಿಗಳು, ನಾಡಿನ ಗಣ್ಯ ವ್ಯಕ್ತಿಗಳು, ರಾಜಕೀಯ ಧುರೀಣರು, ಸಾಹಿತಿಗಳು, ಲೇಖಕರು ಮತ್ತು ನೌಕರಿ ವೃಂದದವರು ಮತ್ತು ಉದ್ಯಮೆದಾರರು, ಮಹಿಳೆಯರು, ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಶ್ರೀ ಸಿದ್ಧಬಸವೇಶ್ವರ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಧರ್ಮಸಭೆಯನ್ನು ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರರ ಭಾವಚಿತ್ರದ ನಾಮಫಲಕಕ್ಕೆ ಅವಮಾನಿಸಿದ ಕಿಡಿಗೇಡಿಗಳನ್ನು ಬಂಧಿಸುವಂತೆ ಭೂವಿ ವಡ್ಡರ್ ಸಮಾಜದ ವತಿಯಿಂದ ಚಿತ್ತಾಪುರದಲ್ಲಿ ಮನವಿ ಪತ್ರ ಸಲ್ಲಿಸಲಾಯಿತು. ಚಿತ್ತಾಪುರ ಪಟ್ಟಣದ ಸಾಸರ್ಜಂಗ್ ಏರಿಯಾ ದಿಗ್ಗಾಂವ್ ರಸ್ತೆಯಲ್ಲಿರುವ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರರ ಭಾವಚಿತ್ರ ಇರುವ ನಾಮಫಲಕ ತೆಗೆದುಹಾಕಿರುವ ಕಿಡಿಗೇಡಿಗಳನ್ನು ಬಂಧಿಸಿ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಅವರನ್ನು ಗಡೀಪಾರು ಮಾಡಬೇಕು ಎಂದು ಭೂವಿ ವಡ್ಡರ್ ಸಮಾಜದ ಮುಖಂಡರು ಆಗ್ರಹಿಸಿ ಕ್ರೈಂ PSI ಚಂದ್ರಪ್ಪ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಕೈಲಾಸ ಭಜಂತ್ರಿ ಏನ್ರಿ ಭರತ್ ಭಜಂತ್ರಿ ಇವ್ರೇನಪ್ಪ ಅಂತಂದ್ರೆ ಇವ್ರು ನಿಮ್ಮ ಬೋರ್ಡ್ ಇದು ಸಿದ್ದರಾಮೇಶ್ವರ ಬೋರ್ಡ್ ಏನೋ ಧರ್ಮಗುರುಗಳು ಬೋರ್ಡ್ ತೆಗೆದು ಹಾಕಿರಂತಂದ್ರೆ ಆ ಜಮೀನು ಯಾರ್ದವರು ಗೌರ್ಮೆಂಟ್ ನೀವು ಪಕ್ಕ ಅಂತೀರಿ ನೀವು ಮತ್ತು ಅವ್ರ ಜಮೀನು ಅವ್ರ ಪೇಪರ್ ತೊಗೊಂಡು ನಾವು ನಿಮ್ಮ ಪೇಪರ್ ಚೆಕ್ ಮಾಡ್ತೀವಿ. ಚೆಕ್ ಮಾಡಿ ಮುಂದಿನ ಕ್ರಮ ತೆಗೆದುಕೊಳ್ತೀವಿ. ಏನು ಏನು ಪೇಪರ್ ಅವ್ರ ಪೇಪರ್ನ ಚೆಕ್ ಮಾಡ್ತೀವಿ. ಅವ್ರ ತಲೆಗೆ ಏನಿರಬೇಕು, ನಮ್ಮ ಜಮೀನದ ಇದ್ರಾಗ ಏನಪ್ಪ ಅಂದ್ರೆ ಇವರು ಬೋರ್ಡ್ ಹಾಕಿದ್ದಾರೆ. ಅವ್ರು ಸರ್ ಹಂಗಿತ್ತಂದ್ರೆ ಕೂಡ್ಸ ಮತ್ತೆ ಅಬ್ಜೆಕ್ಷನ್ ಮಾಡ್ಬೇಕು. ಅಲ್ಲ ಈ ಕೂಡ್ಸಿ ಇಷ್ಟು ದಿವಸ ಆದ್ಮೇಲೆ ತೆಗೆದಾಕ್ತಾರೆ ಹಂಗಲ್ರಿ. ಈಗ ನೀವೇನಂತೀರಲ್ಲ, ನಾವು ಕೂಡ್ದಾಗೆಲ್ಲ ಅಬ್ಜೆಕ್ಷನ್ ಮಾಡ್ಬೇಕಂತ ನೀವು ಅಂತೀರಿ. ಈಗೇನಪ್ಪ ಅಂದ್ರೆ ಅವ್ರು ನಮ್ಮ ಜಮೀನಾಗ ಇಟ್ಟರೆ ಅವ್ರೇನಪ್ಪ ಅಂತಂದ್ರೆ ಇವರು ನಾಮಫಲಕ ತೆಗೆದಾರಂತ ಹೇಳ್ತಾರೆ. ಅವ್ರು ಅಂತಾರೆ ನಮ್ಮ ಜಮೀನಾಗಿದ್ದರೆ ನಾವು ತೆಗಿನೋ ಅಂತ ಅವ್ರು ಅಂತಾರೆ. ಪರ್ಟಿಕ್ಯುಲರ್ ಆಗಿ ಅವ್ರ ಹೆಸರನ್ನು ಕೊಟ್ಟಿದ್ದೀವಿ. ಅವ್ರು ಡಾಕ್ಯುಮೆಂಟ್ಸ್ ಕೊಟ್ಟರೆ ಅವ್ರಿಗೆ ಏನಪ್ಪ ಅಂದ್ರೆ ಕಳಿಸಿ ನಾವೇನಪ್ಪ ಎನ್ಕ್ವೈರಿ ಮಾಡ್ತೀವಿ, ಅದ್ರ ಬಗ್ಗೆ ವಿಚಾರಣೆ ಮಾಡ್ತೀವಿ, ಮುಂದಿನ ಕ್ರಮ ತೆಗೆದುಕೊಳ್ಳಿ. ಇಲ್ಲ ಸರ್, ಸ್ಟ್ರೈಕ್ ಮಾಡ್ತೀವಿ ಸರ್. PSI ಎಲ್ಲೆಂಡು ಸಾಹೇಬ್ರಲ್ಲ ಅದರಲ್ರಿ ಅಲ್ಲಿ ಹೌದು, ಅಲ್ಲಿ ಸ್ಟ್ರೈಕ್ ಮಾಡತ್ತೀವಿ ಸರ್. ಈಗ ಮತ್ತೊಂದು ಏನಪ್ಪ ಅಂತಂದ್ರೆ, ನಾವು ಗುರುಗಳದು ಇದು ಸ್ಟ್ಯಾಚು ಕುಂದಿರ್ತಿದ್ದಾರೆ ಬೋರ್ಡ್. ಅವರು ಇಲ್ಲಿಗಾಲಾಗಿ ಅವ್ರದ್ದು ಇದ್ರೆ ಇರ್ಲಿ ಬಿಡ್ಲಿ, ಅವ್ರು ತೆಗೆದ ಅವಶ್ಯಕತೆ ಇದೆ. ಯಾಕೆ ಪುರಸಭೆಗೆ ಮುನ್ಸಿಪಾಲಿಟಿ ಅರ್ಜಿ ಕೊಟ್ಟು ಕಾನೂನು ತಗೋಬೇಕು. ಸರ್ಕಾರದ ಇದೇ ಸರ್, ನೀವು ಕೇಳಿದ್ರೆ ನಿಮ್ದು ಕರ್ತವ್ಯ ಸರ್, ನೀವು ಹೇಳ್ತಿರ್ತಾರೆ. ಇದೇ ಜಗದಲ್ಲಿ ಬೇರೆ ಯಾವುದೋ ಮಾಧ್ಯಮರು ಮಾನಾಯಕರಿರ್ತಂದ್ರೆ ಯಾರು ಈ ತರ ಹೇಳ್ತಾರೆ, ಸೀದಾ ಆಕ್ಷನ್ ಮಾಡ್ಬಿಡ್ತಿದ್ರು. ಹಂಗೆ ನಾವು ರೆಸ್ಪೆಕ್ಟ್ ಆಗಿ ಬಂದು ಕೊಳ್ಳಿಸ್ತಿದ್ರೆ ಅದ್ರ ಬಗ್ಗೆ ಏನದ ಅಲ್ಲಿ ಸ್ಟ್ರೈಕ್ ಮಾಡ್ತೀವಿ. ಅದ್ರ ಬಗ್ಗೆ ಎನ್ಕ್ವೈರಿ ಮಾಡಿ ಅವ್ರಿಗೆ ಕಳಿಸಿ ವಿಚಾರಣೆ ಮಾಡಿ ಅಲ್ಲಿ ಸ್ಟ್ರೈಕ್ ಮಾಡ್ತೀವಿ ಸರ್. ಅವರು ಮತ್ತೆ ಬೋರ್ಡ್ ಕೊಡಿಸ್ಬೇಕು. ಆಯ್ತು, ನಾನೆಲ್ಲ ವಿಚಾರಣೆ ಮಾಡ್ತೀನಿ, ನಾನು ಮಾತಾಡ್ತೀನಿ, ಮೇಲಧಿಕಾರಿಗಳಿಗೆ ಮಾತಾಡಿ ತಿಳಿಸ್ತೀನಿ ನಿಮಗೆ. ಸರ್, ಅವ್ರು ತೆಗೆದಾಕ್ಲಕ್ಕೆ ಅವ್ರಿಗೆ ಏನು ಹಾಕದು ಸರ್? ಅವರು ವಿಚಾರಣೆ ಮಾಡ್ತೀನಿ. ಈ ಸಂದರ್ಭದಲ್ಲಿ ಭೂವಿ ವಡ್ಡರ್ ಸಮಾಜದ ತಾಲೂಕಾ ಅಧ್ಯಕ್ಷರಾದ ಹನುಮಂತ ಚೌಧರಿ ಕಟ್ಟಿಮನಿ, ಪ್ರಧಾನ ಕಾರ್ಯದರ್ಶಿ ಸುಭಾಷ್ ಚಂದ್ರ ಪವಾರ್, ಪುರಸಭೆ ಸದಸ್ಯ ಸಂತೋಷ್ ಚೌಧರಿ, ಮುಖಂಡರಾದ ತಿಮ್ಮಯ್ಯ ಪವಾರ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. MD ಮಶಾಕ್, ಆನ್ ಸ್ಪಾಟ್ ನ್ಯೂಸ್, ಚಿತ್ತಾಪುರ್. ತಾಜ್ ಸುಲ್ತಾನ್ಪುರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾರ್ಥಿಗಳ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ನಗರದ ಉತ್ತರ ವಲಯದ ತಾಜ್ ಸುಲ್ತಾನ್ಪುರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾರ್ಥಿಗಳ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ 8ನೇ ತರಗತಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ಕಾರ್ಯಕ್ರಮವನ್ನು ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಮಹೇಶ್ ಮೇಗಣ್ಣನವರು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ನಾನು ಇದುವರೆಗೆ ಯಾವುದೋ ಸ್ಕೂಲ್ಗೆ ಆಗಲಿ, ಯಾವುದೋ ಒಂದು ಫಂಕ್ಷನ್ಗೆ ಆಗಲಿ, ಯಾವುದೋ ಸದ್ಯ ಇದರಲ್ಲಿ ಯಾರೂ ಹೋಗಿರಲಿಲ್ಲ. ನಾನು ಇದೊಂದು ನಿಮ್ಮ ಈ ಗ್ರಾಮದಲ್ಲಿ ಒಂದು ಜಾತ್ರೆ ಆಗ್ತದೆ, ಹಬ್ಬ ಆಗ್ತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಎಲ್ಲ ಟೀಚರ್ಸು ಎಲ್ಲ ಹುಡುಗರು ಭಾಳ ಡಿಸಿಪ್ಲಿನಲ್ಲಿ
ನಮ್ಮ ಡಾಕ್ಟರ್ ವಗ್ಗನ್ ಸಾಹೇಬ್ ಹೇಳ್ದಂಗೆ ಇಲ್ಲಿ ಈ ಶಾಲೆ ಒಂದು ಒಳ್ಳೆಯ ಹೆಸರನ್ನು ಪಡೆದಿದೆ. ಎಲ್ಲ ನನ್ನ ಇದರಲ್ಲಿ ಎಲ್ಲ ಭಾಳ ಡಿಸಿಪ್ಲಿನ್ ಇದೆ. ಸ್ಕೂಲ್ ಅಟ್ಮಾಸ್ಫಿಯರ್ ಆಗಲಿ, ಬಿಹೇವಿಯರ್ ಆಗಲಿ, ಅಥವಾ ಎಲ್ಲ ರೀತಿಯಿಂದ ಡಿಸಿಪ್ಲಿನ್ ಇದೆ. ಆಮೇಲೆ ಹುಡುಗರು ಭಾಳ ಹುಷಾರಿದ್ದಾರೆ, ಭಾಳ ಅಂದರೆ ಭಾಳ ಹುಷಾರಿದ್ದಾರೆ. ಬರ್ರಿ ಈಗ ನಾವು ಮಾತಾಡಬೇಕಾದ್ರೆ ಟ್ರಾಫಿಕ್ ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸ್ರಿ ಇದೇ ಮಾತಾಡ್ತೀವಿ ನಾವು. ಯಾರು ಅಪರಾಧ ಮಾಡಬಾರ್ದು, ಕೆಟ್ಟ ಕೆಲಸ ಮಾಡಬಾರ್ದು, ಕೆಟ್ಟ ಚಟ ಮಾಡಬಾರ್ದು, ಒಳ್ಳೆಯ ರೀತಿಯಿಂದ ವಿದ್ಯಾಭ್ಯಾಸ ಮಾಡಬೇಕು, ಓದಬೇಕು. ಓದಿ ಕಷ್ಟಪಟ್ಟು ಓದಿ ಏನಾದರೂ ಒಂದು ನಿಮ್ಮ ಊರಿಗೆ, ನಿಮ್ಮ ಸ್ಕೂಲಿಗೆ, ನಿಮ್ಮ ಮನೆತನಕ್ಕೆ ಒಂದು ಒಳ್ಳೆಯ ಹೆಸರನ್ನು ತರಬೇಕು. ಎಲ್ಲರೂ ತರ್ತೀರಿ? ಕೇಳ್ತಾ ಇಲ್ಲ? ಒಳ್ಳೆ ಹೆಸರು ತರ್ತೀರಿ? ವೆರಿ ಗುಡ್. ಹಿಂಗೆ ಓದಬೇಕು, ಕಷ್ಟಪಟ್ಟು ಓದಬೇಕು. ನಮ್ಗೆ ಯಾರು ಹೇಳ್ತಿರ್ಲಿಲ್ಲ ಮೊದಲು. ಈಗೆಲ್ಲ ನೀವೆಲ್ಲ ಫಾಸ್ಟ್, ಎಲ್ಲ ಮೊಬೈಲ್. ಈಗ ಮೊಬೈಲ್ ನೋಡಿ, ನಮ್ಮ ಟೈಮಲ್ಲಿ ಮೊಬೈಲ್ ಇರಲಿಲ್ಲ. ಮೊಬೈಲು ಒಳ್ಳೆಯದಕ್ಕೆ ಯೂಸ್ ಮಾಡಿದ್ರೆ ಭಾಳ ಒಳ್ಳೆಯದು. ಅದು ಇಷ್ಟಿಷ್ಟು ಹುಡುಗರು ಇರ್ತಾರೆ ನಮಗೆ. ಈಗ ನಮಗಾದರೂ ಅಷ್ಟು ಅವು ರೀಲ್ಸು ಅದು ಇನ್ನು ಭಾಳ ಟಫ್ ಅನ್ನಿಸ್ತದೆ ನಮ್ಗೆ. ಆದರೆ ಸಣ್ಣ ಮಕ್ಕಳು ಅಂದರೆ ಈಗಿನ ಜನ್ರೇಷನ್, ಈಗ ನೀವೇನು ಓದ್ತಾ ಇದ್ದೀರಿ, ವಿದ್ಯಾಭ್ಯಾಸ ಭಾಳ ಮುಂದುವರೆದಿದೆ. ಇದರಿಂದ ಮೊಬೈಲಿಂದ ಒಂದು ಒಳ್ಳೆಯ ನಾಲೆಜನ್ನು ಪಡೆದು ಒಳ್ಳೆಯ ರೀತಿಯಿಂದ ಮೊಬೈಲ್ ಯೂಸ್ ಮಾಡಬೇಕಂತೇಳಿ ಎಲ್ಲ ನಮ್ಮ ಹುಡುಗರಿಗೆಲ್ಲ ತಿಳಿಸ್ತಾ ಇದ್ದೀವಿ. ಇನ್ನು ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಅದಾವ ವಿಷಯ ನೀವು ನಮ್ಮ ಆ ಖಂಡದ ಪ್ರಕಾರ ಕಪ್ಪವನ್ನು ಕೊಡುತ್ತಿಲ್ಲ. ಕಪ್ಪ ನಾವು ನಿಮಗೆ ಕಪ್ಪು ಕೊಡಬೇಕೆ? ನೀವೇನು ನಮ್ಮ ಒಡ ಹುಟ್ಟಿದವರೇ, ಬಂಧು ಬಳಗದವರೇ, ಇಲ್ಲ ದಾಯಾದಿಗಳೇ? ನಿಮಗೆ ಕೊಡಬೇಕು ಕಪ್ಪ. ಕಿತ್ತೂರೇನಾದರೂ ಕಟ್ಟಿದವರೇ ನೀವು? ಕಿತ್ತೂರು ರಾಣಿ ಚೆನ್ನಮ್ಮನ ಒಂದು ಧೈರ್ಯವನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ 4ನೇ ತರಗತಿಯ ಮುದ್ದು ವಿದ್ಯಾರ್ಥಿಗಳು. ಜೋರಾದ ಚಪ್ಪಾಳೆಯ ಮೂಲಕ ಅವರನ್ನು ಹುರಿದುಂಬಿಸಬೇಕಾಗಿ ವಿನಂತಿ. ಇನ್ನು ಕಾರ್ಯಕ್ರಮವನ್ನ ಉದ್ದೇಶಿಸಿ ಶಾಲೆಯ ಮುಖ್ಯ ಗುರುಗಳಾದ ಡಾಕ್ಟರ್ ವಿಠ್ಠಲ್ ವಗ್ಗನ್ ಮಾತನಾಡಿದರು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತಾ ಸುಲ್ತಾನ್ಪುರ್ ಕಲಬುರಗಿ ತಾಲೂಕು ಉತ್ತರ ವಲಯದ ಶಾಲೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪ್ರಾಥಮಿಕ ಶಾಲಾ ಮಕ್ಕಳ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ 8ನೇ ತರಗತಿ ವಿದ್ಯಾರ್ಥಿಗಳ ಬೀಳ್ಕೊಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಸದರಿ ಕಾರ್ಯಕ್ರಮಕ್ಕೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ಈ ಲೈಟಿಂಗ್ ಮತ್ತು ಟೆಂಟಿನ ವ್ಯವಸ್ಥೆಯನ್ನು ಮಾಡಿದರೆ ಅವರಿಗೆ ನಾನು ನಮ್ಮ ಸಿಬ್ಬಂದಿಯ ಪರವಾಗಿ ಮತ್ತು ಮಕ್ಕಳ ಪರವಾಗಿ ಅನಂತ ಅಭಿನಂದನೆ ಸಲ್ಲಿಸುತ್ತೇನೆ. ಹಾಗೆಯೇ ಪ್ರತಿಭಾನ್ವಿತ ಮಕ್ಕಳಿಗೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ತೊಡಗಿರ್ತಕ್ಕಂಥ ಮಕ್ಕಳೆಲ್ಲರೂ ಕೂಡ ನೋಟ್ಬುಕ್, ಪೆನ್, ಕಂಪಾಸ್, ಪ್ಯಾಡ್ ಮತ್ತು ಡಿಕ್ಷನರಿಗಳನ್ನು ಆಯುಷ್ಮಾನ್ ಸುರೇಶ್ ಎಲ್ ಶರ್ಮಾ ಸಾಹೇಬರು ಮತ್ತು ಅಭಿಮನ್ಯು ಶೃಂಗೇರಿ ಸರ್ ಅವರು, ಹಾಗೆ ನಮ್ಮ ನಾಗರಾಜ್ ಸಜ್ಜನ್ ಸರ್ ಅವರು, ಅದರೊಟ್ಟಿಗೆ ನಮ್ಮ ಜಿಲ್ಲೆಯ ಅಡಿಷನಲ್ SP ಸಾಹೇಬರಾಗಿರ್ತಕ್ಕಂಥ ಮಹೇಶ್ ಮೇಘಣ್ ಸಾಹೇಬರು, ಜಗನ್ನಾಥ್ ಬಡಿಗೇರ್ ಸರ್ ಅವರು, ಮಸ್ತಾನ್ ಪಟೇಲ್ ಅವರು, ಹೀಗೆ ಅನೇಕ ಸ್ನೇಹಿತರೆಲ್ಲರೂ ಕೂಡ ನಮ್ಮ ವಿದ್ಯಾರ್ಥಿಗಳೆಲ್ಲರೂ ಕೂಡ ಬಹುಮಾನವನ್ನು ಕೊಟ್ಟಿದ್ದಾರೆ. ಅವರಿಗೆ ನಾನು ವೈಯಕ್ತಿಕವಾಗಿರ್ತಕ್ಕಂಥ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಸ್ನೇಹಿತರೆ, ಮಕ್ಕಳಿರ್ತಕ್ಕಂಥ ಸೂಕ್ತವಾಗಿರ್ತಕ್ಕಂಥ ಒಂದು ಸಾಂಸ್ಕೃತಿಕ ಪ್ರತಿಭೆಯನ್ನು ಹೊರಹಾಕ್ತಕ್ಕಂಥ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ತಾ ಸುಲ್ತಾನ್ಪುರ ಗ್ರಾಮದ ಕಾರ್ಮಿಕರು, ಬಡವರೆಲ್ಲರೂ ಕೂಡ ತನು ಮನ ಧನದಿಂದ ತಮ್ಮ ತಮ್ಮ ಮಕ್ಕಳಿಗೆ ಒಳ್ಳೆಯ ಸಮವಸ್ತ್ರವನ್ನು ಕೊಡಿಸೋದರ ಮೂಲಕ ನಮಗೆ ಬೆನ್ನೆಲುಬಾಗಿ ನಿಂತು ಈ ಸಾಂಸ್ಕೃತಿಕ ಕಾರ್ಯಕ್ರಮ, ಐತಿಹಾಸಿಕ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನಾಗಿ ರೂಪಿಸಿದ್ದಕ್ಕಾಗಿ
ತಾ ಸುಲ್ತಾನ್ಪುರ ಗ್ರಾಮದ ಗ್ರಾಮ ಪಂಚಾಯತಿಯ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರೆಲ್ಲರಿಗೂ ಹಾಗೂ ನಮ್ಮ ವಿದ್ಯಾರ್ಥಿಗಳ ತಾಯಿ ತಂದೆ ಎಲ್ಲರೂ ಕೂಡ ನಾನು ಅನಂತ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅದರೊಟ್ಟಿಗೆ ಸಾವಿರಾರು ಜನರು ತಾ ಸುಲ್ತಾನ್ಪುರದ ಯುವಕರು, ಯುವ ಮಿತ್ರರು, ತಾಯಂದಿರು, ಆಯಿ, ಅಕ್ಕ, ತಮ್ಮ, ಅಣ್ಣ, ತಮ್ಮ ಎಲ್ಲರೂ ಕೂಡ ಬಹುಸಂಖ್ಯೆಯಲ್ಲಿ ಸೇರೋದ್ರ ಜೊತೆಗೆ ಇದೊಂದು ಅರ್ಥಗರ್ಭಿತವಾಗಿರ್ತಕ್ಕಂಥ ಅಷ್ಟೇ ಶಿಸ್ತುಬದ್ಧವಾಗಿರ್ತಕ್ಕಂಥ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಿಕೊಟ್ರು. ಅದಕ್ಕಾಗಿ ತಾ ಸುಲ್ತಾನ್ಪುರದ ಸಮಸ್ತ ಪ್ರಜ್ಞಾವಂತ ನಾಗರಿಕರಿಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸಮಸ್ತ ಸಿಬ್ಬಂದಿಯವರ ಪರವಾಗಿ ಅನಂತ ಅಭಿನಂದನೆ ಸಲ್ಲಿಸ್ತೇನೆ. ನಾನು ಈ ಸಂದರ್ಭದಲ್ಲಿ ಬಿಇಒ ಸೋಮಶೇಖರ್ ಹಂಚಿನಾಳ್, ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಸಾಜಿದಾ ಬೇಗಂ, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಸಂಜು ಕುಮಾರ್ ಜೇವರ್ಕರ್, ಶ್ರೀಮತಿ ಅನುಪಮಾ, ಶಿವಕುಮಾರ ಪಾರಶೆಟ್ಟಿ, ಮಸ್ತಾನ್ ಸಾಬ್, ಜಗನ್ನಾಥ್ ಬಡಿಗೇರ್, ಜಯಶ್ರೀ ಸಜ್ಜನ್ ಸೇರಿದಂತೆ ಇತರರು ಇದ್ದರು. ಚಿಂಚೋಳಿ ತಾಲೂಕಾ ವೀರಶೈವ ಲಿಂಗಾಯತ ಸಮಾಜದ ವತಿಯಿಂದ ವೀರವನಿತೆ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಜಯಂತಿ ಕಾರ್ಯಕ್ರಮದ ಕುರಿತಾಗಿ ಚಿಂಚೋಳಿಯ ಪ್ರವಾಸಿ ಮಂದಿರದಲ್ಲಿ ಪೂರ್ವಭಾವಿ ಸಭೆ ಜರುಗಿತು. ಪೂರ್ವಭಾವಿ ಸಭೆ ಉದ್ದೇಶಿಸಿ ತಾಲೂಕಾ ವೀರಶೈವ ಲಿಂಗಾಯತ ಸಮಾಜದ ತಾಲೂಕಾ ಗೌರವಾಧ್ಯಕ್ಷರಾದ ರಮೇಶ್ ಪಡ್ಶೆಟ್ಟಿ ಮಾತನಾಡಿ, ಫೆಬ್ರವರಿ 28ರಂದು ವೀರವನಿತೆ ಕಿತ್ತೂರು ರಾಣಿ ಚೆನ್ನಮ್ಮನವರ 2ನೇ ವರ್ಷದ ತಾಲೂಕಾ ಮಟ್ಟದ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಜಯಂತಿ ಕಾರ್ಯಕ್ರಮದಲ್ಲಿ ಚಿಂಚೋಳಿ ತಾಲೂಕಿನ ವೀರಶೈವ ಲಿಂಗಾಯತ ಸಮಾಜದ ಬಾಂಧವರು ಎಲ್ಲರೂ ಕೈ ಜೋಡಿಸಿ ಒಳ್ಳೆ ರೀತಿಯಲ್ಲಿ ರಾಣಿ ಚೆನ್ನಮ್ಮ ಜಯಂತಿಯನ್ನ ಆಚರಿಸಬೇಕು ಎಂದು ಮನವಿ ಮಾಡಿದರು. ಸಂಜಯ್ ಕುಮಾರ್ ಪಾಟೀಲ್ ಎಲ್ಲರೂ ಹೇಳಿದ್ರು, ಏನಂತ ಅದು ನೀವು ಏನೇ ಇರಲಿ ನಾವೆಲ್ಲರೂ ಹಿಂದೆ ಇರ್ತೇವೆ, ನೀವು ಮಾಡಿ ಒಳ್ಳೆ ರೀತಿಯಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಜಯಂತಿ ಇದೇ 28ನೇ ತಾರೀಕಿಗೆ ಇಟ್ಕೊಂಡಿಲ್ಲ, ಒಳ್ಳೆ ರೀತಿಯಲ್ಲಿ ಜಯಂತಿ ಆಚರಣೆ ಮಾಡಿರಿ. ನಿಮ್ಮಿಂದ ನಾವು ಸದಾ ಇರ್ತೇವೆ, ಅದಕ್ಕೆ ನಾವೇನು ಹಿಂದಿರಲ್ಲ. ನೀವು ಒಳ್ಳೇದು ಮಾಡ್ತೀರಿ, ಆಕ್ಟಿವ್ ಆಗಿ ದುಡಿತೀರಿ, ಆಕ್ಟಿವ್ ಆಗಿ ಕೆಲಸ ಮಾಡ್ತೀರಿ, ಸದಾ ಹೀಗೆ ಆಕ್ಟಿವ್ ಆಗಿ ಕೆಲಸ ಮಾಡಿರಿ ಅಂತ ಎಲ್ಲರೂ ಹಿರಿಯರ ಕಡೆಯಿಂದಲೇ ನಮ್ಮ ಕಡೆಯಿಂದ ನೀವು ನಾವು ಕಳಕಳಿ ಮಾಡಿ ವಿನಂತಿ ಮಾಡ್ಕೊತೀವಿ. ಅದೇ ರೀತಿ ನಿಮಗೆ ಏನೋ ಪ್ರಾಬ್ಲಮ್ ಆಗಲ್ಲಂದ್ರೆ ನಾವು ಯಾವಾಗ ಸದಾ ನಿಮ್ಮ ಹಿಂದೆ ಇರ್ತೀವಿ. ನೀವು ಯಾವಾಗ ಭೀ ಏನು ಭೀ ಸಮಾಜಕ್ಕೆ ನೀವು ಕೆಲಸ ಮಾಡತ್ತೀರಿ, ನಮಗೆ ತುಂಬ ಖುಷಿ ಅದ, ಹೆಮ್ಮೆಯ ವಿಷಯ ಅದ. ನಮ್ಮ ಸಮಾಜದಾಗ ವೀರಶೈವ ಸಮಾಜ ಲಿಂಗಾಯತ ಅಂದ್ರೆ ಒಂದು ಒಳ್ಳೆಯ ಸಮಾಜ ಅದ. ಆ ಸಮಾಜಕ್ಕೆ ನೀವು ಭಾಳ ಹಗಲತ್ತಿಲ್ಲ, ರಾತ್ರಿ ಭಾಳ ನೀವು ಟೈಮ್ ಕೊಡ್ಲತ್ತೀರಿ, ಅದಕ್ಕಾಗಿ ದುಡ್ಲತ್ತೀರಿ. ಸದಾ ನಾವು ನೀವು ಹಿಂದಿದ್ದೆವು, ಒಳ್ಳೆ ಕೆಲಸ ಮಾಡ್ರಿ ಅಂತ ಹೇಳಿ ಎಲ್ಲರನ್ನ ಕೈ ಇನ್ನು ಇದೇ ಸಂದರ್ಭದಲ್ಲಿ ತಾಲೂಕಾ ಅಧ್ಯಕ್ಷರಾದ ಸಂಜೀವ್ ಕುಮಾರ್ ಪಾಟೀಲ್ ಮಾತನಾಡಿ, ವೀರರಾಣಿ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಜಯಂತಿಯನ್ನು ಚಿಂಚೋಳಿ ತಾಲೂಕಿನಲ್ಲಿ 2ನೇ ವರ್ಷದ ಜಯಂತಿ ಅಂಗವಾಗಿ ಉಚಿತ ಬೃಹತ್ ಆರೋಗ್ಯ ತಪಾಸಣೆ ಶಿಬಿರ ಹಮ್ಮಿಕೊಳ್ಳಲಾಗಿದ್ದು, ತಾಲೂಕಿನ ವಿವಿಧ ಗ್ರಾಮದ ಗ್ರಾಮಸ್ಥರು ಈ ಒಂದು ಶಿಬಿರದ ಸದುಪಯೋಗ ಪಡೆದುಕೊಳ್ಳಬೇಕು ಮತ್ತು ಕಾರ್ಯಕ್ರಮದಲ್ಲಿ ತಾಲೂಕಿನ ವಿವಿಧ ಮಠಾಧೀಶರು ಹಾಗೂ ವೀರಶೈವ ಲಿಂಗಾಯತ ಜಿಲ್ಲಾ ಅಧ್ಯಕ್ಷರು ಮತ್ತು ಅನೇಕ ಅತಿಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದರು. ಈ ಸಭೆ ಕರೆದಿರುವ ಉದ್ದೇಶ ಅಂದರೆ ಕಿತ್ತೂರು ರಾಣಿ ಚೆನ್ನಮ್ಮ ಕಳೆದ ವರ್ಷ ತಾಲೂಕಾ ವೀರಶೈವ ಸಮಾಜ ವತಿಯಿಂದ ಪ್ರಥಮ ಬಾರಿಗೆ ತಾಲೂಕದಲ್ಲಿ ಮಾಡಿದ್ದೇವೆ. ಅದೇ ರೀತಿ ಮತ್ತೊಮ್ಮೆ ಜಿಲ್ಲಾಧ್ಯಕ್ಷರ ಅರುಣ್ ಪಾಟೀಲ್ ಅವರ ನೇತೃತ್ವದಲ್ಲಿ ಈ ಸಭೆ ಅರುಣ್ ಕುಮಾರ್ ಚಿಂಚೋಳಿಯಲ್ಲಿ 2ನೇ ವರ್ಷದ ಕಿತ್ತೂರು ರಾಣಿ ಚೆನ್ನಮ್ಮ ಕಾರ್ಯಕ್ರಮ ಹಮ್ಮಿಕೊಳ್ಳಲು ಆಲ್ರೆಡಿ ಈಗ ಜಿಲ್ಲಾಧ್ಯಕ್ಷರು 28ನೇ ತಾರೀಕು ಕೊಟ್ಟಿದ್ದಾರೆ ಈ ತಿಂಗಳು. ಹಾಗಾಗಿ ಈ ಕಾರ್ಯಕ್ರಮ ಜಯಂತಿ ಮಾಡಲಿದ್ದು ನಮ್ಮ ಎಲ್ಲ ಸಮಾಜ ಬಂಧುವರ ಏನಾರ ಒಂದು ಈ ಜಯಂತಿಯಲ್ಲಿ ಹೆಂಗೆ ಮಾಡಬೇಕು ಹೆಂಗಿಲ್ಲ. ಹೋದ ವರ್ಷ ನಾವು ಆಶಾ ಕಾರ್ಯಕರ್ತರಿಗೆ, ಅಂಗನವಾಡಿ ಕಾರ್ಯಕರ್ತರಿಗೆ ಬೃಹತ್ ಆರೋಗ್ಯ ಕಾರ್ಯಕ್ರಮ ಇದ್ದೀವಿ. ನಮ್ಮ ಮನ್ನೂರು ಹಾಸ್ಪಿಟಲ್ ಮತ್ತು ಇನ್ನೊಂದು ಬೀದರ್ ಹಾಸ್ಪಿಟಲ್, 2 ಹಾಸ್ಪಿಟಲ್ನಿಂದ ನಾವು ಕೈ ಜೋಡಿಸಿ ಆಶಾ ಕಾರ್ಯಕರ್ತರಿಗೆ ಮತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಆರೋಗ್ಯ ಶಿಬಿರ ಮಾಡಿ. ಯಾಕಂದ್ರೆ ಕೋವಿಡ್ ಟೈಮ್ನಾಗ ಸರ್ಕಾರ ಗುರುತಿಸಿ ಅವ್ರ ಹೆಲ್ತ್ ಬಗ್ಗೆ ಯಾರೂ ಕೇರ್ ಮಾಡಿದ್ದಿಲ್ಲ. ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಮಹಿಳಾ ಜಯಂತಿ ಅಂಗವಾಗಿ ಮಹಿಳೆಯರಿಗೆ ಆದಾಯ ಕೊಡ್ಬೇಕಂತ ಶಿಬಿರ ಮಾಡಿ ಅವ್ರಿಗೆ ಸಕ್ಸಸ್ ಮಾಡಿದ್ವಿ. ಈಗ 2ನೇ ವರ್ಷ ಮಾಡಬೇಕಲ್ಲತ್ತೀವಿ. ಹಿರಿಯರು ಏನಿದ್ರಿ ಎಲ್ಲ ಸ್ವಲ್ಪ ಸಲಹೆ ಸೂಚನೆ ಕೊಡಬೇಕು. ಸಭೆಯಲ್ಲಿ ವೀರಶೈವ ಲಿಂಗಾಯತ ಸಮಾಜದ ಹಿರಿಯ ಮುಖಂಡರಾದ ಶಿವರಾಜ್ ಪಾಟೀಲ್ ಪೋಲಕ್ಪಳ್ಳಿ, ರೇವಣಸಿದ್ದಪ್ಪ ದಾದಾಪುರ್, ಡಾಕ್ಟರ್ ವಿಜಯ್ ಕುಮಾರ್ ಬೆಳಕೇರಿ, ಚಂದ್ರಶೇಖರ್ ಪಾರ, ಚೆನ್ನವೀರ ಪಾಟೀಲ್ ದೇಗಲಮಡ್ಡಿ, ಸಿದ್ದಣ್ಣ ಪಾಟೀಲ್ ಸೇರಿದಂತೆ ಅನೇಕ ಮುಖಂಡರು ಭಾಗಿಯಾಗಿದ್ದರು. ಕಲಬುರಗಿ ನಗರದ ದಾದಾಪುರ್ ಸರ್ವೆ ನಂಬರ್ 12ರಲ್ಲಿ ಅನಧಿಕೃತ ಕಟ್ಟಡಗಳು ನಿರ್ಮಾಣವಾಗಿದ್ದು ಅವುಗಳನ್ನು ತೆರವುಗೊಳಿಸಿ ಸರ್ಕಾರದ ಅಧೀನಕ್ಕೆ ತೆಗೆದುಕೊಂಡು ಅನಧಿಕೃತವಾಗಿ ಕಟ್ಟಡ ನಿರ್ಮಿಸಿದ ಮತ್ತು ಕಟ್ಟಡ ಪರವಾನಗಿ ನೀಡಿದವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಅಹಿಂದ ಚಿಂತಕರ ವೇದಿಕೆ ಪದಾಧಿಕಾರಿಗಳು ಮನವಿ ಪತ್ರ ಸಲ್ಲಿಸಿದರು.
ಕಲಬುರಗಿ ತಾಲೂಕಿನಲ್ಲಿ ಸರ್ಕಾರಿ ಗೈರಾಣಿ ಜಾಗಗಳು ಮತ್ತು ಗೋದಾಮುಗಳು ಹೀಗೆ ಸರ್ಕಾರಿ ಜಾಗಗಳನ್ನು ಪಟ್ಟಭದ್ರ ಹಿತಾಸಕ್ತಿಗಳು ಅಕ್ರಮವೆಸಗಿ ಸರ್ಕಾರಿ ಜಾಗಗಳನ್ನು ತಮ್ಮ ಹೆಸರಿಗೆ ಮತ್ತು ಅನಧಿಕೃತವಾಗಿ ಕಟ್ಟಡಗಳನ್ನು ನಿರ್ಮಿಸಿ ಸರ್ಕಾರದ ಬೊಕ್ಕಸಕ್ಕೆ 100 ಕೋಟಿ ರೂಪಾಯಿಗಳಷ್ಟು ನಷ್ಟ ಉಂಟು ಮಾಡುತ್ತಿದ್ದಾರೆ. ಅದಕ್ಕಾಗಿ ತಾವುಗಳು ಸರ್ಕಾರಿ ಆಸ್ತಿಗಳನ್ನ ರಕ್ಷಿಸುವ ಹೊಣೆಗಾರಿಕೆ ಮತ್ತು ಸರ್ಕಾರದ ಪರವಾಗಿ ಈ ಎಲ್ಲ ಅಕ್ರಮ ಆಸ್ತಿಗಳಿಗಾಗಿ ಕಟ್ಟಡಗಳನ್ನ ಕಟ್ಟಿದವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಂಡು ಸರ್ಕಾರದ ಆಸ್ತಿಯನ್ನು ಪುನಃ ತೆಗೆದುಕೊಳ್ಳುವಂತೆ ಅಹಿಂದ ಚಿಂತಕರ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರಾದ ಸಾಯಿಬಣ್ಣ ಜಮಾದಾರ್ ಮನವಿ ಮಾಡಿದರು. ಇವತ್ತು ಕಲಬುರಗಿ ನಗರದಲ್ಲಿ ಏನು ಸರ್ಕಾರಿ ಗೈರಾಣಿ ಜಾಗಗಳು, ಪಬ್ಲಿಕ್ ಗಾರ್ಡನ್ಗಳು ಮತ್ತು ಸರ್ಕಾರಿ ಉದ್ಯಾನವನಗಳು, CA ಸೈಟ್ಗಳು ಇವುಗಳನ್ನೆಲ್ಲ ಸಂರಕ್ಷಣೆ ಮಾಡುವಂಥ ಅಧಿಕಾರಿಗಳು ಇವತ್ತು ಬೇಜವಾಬ್ದಾರಿತನದಿಂದ ಅವರ ಕರ್ತವ್ಯ ನಿರ್ಲಕ್ಷ್ಯದಿಂದ ಇವತ್ತು ಬಂಡವಾಳಶಾಹಿಗಳು ಇವತ್ತು ಆ ಸರ್ಕಾರಿ ಜಾಗಗಳನ್ನು ಗುಳು ಮಾಡ್ತಾ ಇದ್ದಾರೆ. ಇವತ್ತು ರಾಜಕಾರಣಿಗಳು ಏನು ಮಾಡ್ತಾ ಇದ್ದಾರೆ, ಇವತ್ತು ಸರ್ಕಾರ ಏನು ಮಾಡ್ತಾ ಇದೆ, ಸಂಬಂಧಪಟ್ಟಂಥ ತಹಸೀಲ್ದಾರ್ ಏನು ಮಾಡ್ತಾ ಇದ್ದಾರೆ, ಸಂಬಂಧಪಟ್ಟಂಥ ಮಹಾನಗರ ಪಾಲಿಕೆ ಆಯುಕ್ತರು ಏನು ಮಾಡ್ತಾ ಇದ್ದಾರೆ ಅನ್ನೋದು ಇವತ್ತು ಕಲಬುರಗಿ ಜಿಲ್ಲೆಯ ಜನರ ಪ್ರಶ್ನೆಯಾಗಿದೆ. ಯಾಕಂದರೆ ಸರ್ವೆ ನಂಬರ್ 12 ದದ್ದಾಪುರ ಏನಿದೆ, ಆ ದದ್ದಾಪುರಲ್ಲಿ ಒಟ್ಟು 6 ಎಕರೆ 9 ಗುಂಟೆ ಜಾಗ ಅದು ಸರ್ಕಾರಿ ಗೈರಾಣಿ ಜಾಗ ಇರೋದ್ರಿಂದ ಆ ಸರ್ಕಾರಿ ಗೈರಾಣಿ ಜಾಗಗಳಲ್ಲಿ ಇವತ್ತು ಅನಧಿಕೃತವಾದಂಥ ಆಸ್ಪತ್ರೆಗಳು ಕಟ್ಟಿದ್ದಾರೆ, ಅನಧಿಕೃತವಾದಂಥ ಶಾಲಾ ಕಾಲೇಜುಗಳನ್ನು ಕಟ್ಟಿದ್ದಾರೆ. ಅವುಗಳನ್ನು ಇಟ್ಕೊಂಡು ಬಡ ಜನರ ಹತ್ರ ಲಕ್ಷಾಂತರ ರೂಪಾಯಿ ಸುಲಿಗೆಯನ್ನು ಮಾಡ್ತಾ ಇದ್ದಾರೆ. ಇದನ್ನು ನೋಡಿಬಿಟ್ಟು ನಮ್ಮ ರಾಜಕಾರಣಿಗಳು, ನಮ್ಮ ಅಧಿಕಾರಿಗಳು ಯಾಕೆ ಮೌನ ಧರಿಸಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆಯಾಗಿದೆ. ಯಾಕಂದರೆ ಇವತ್ತು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡದಂತೆ ಎಲ್ಲೋ ಸಣ್ಣ ಪುಟ್ಟ ಶೌಚಾಲಯಗಳು ಕಟ್ಟಿದ್ದಾರೆ ಅಂತೇಳಿ ತೆರವುಗೊಳಿಸ್ತಾ ಇದ್ದಾರೆ, ಕಂಪೌಂಡ್ ವಾಲ್ಗಳನ್ನು ಕಟ್ಟಿದ್ದಾರೆ ಅಂತೇಳಿ ತೆರವುಗೊಳಿಸ್ತಾ ಇದ್ದಾರೆ. ಈ ಮೊನ್ನೆ ತಾನೇ ಒಂದು ಇನ್ಸಿಡೆಂಟ್ ಆಯಿತು ಮಹಾನಗರ ಪಾಲಿಕೆ ವ್ಯಾಪ್ತಿ ವಾರ್ಡ್ ನಂಬರ್ 4ರಲ್ಲಿ. ಅಲ್ಲಿ ಏನದ ಅಂದರೆ ಇವತ್ತು ಅದು ಅನಧಿಕೃತ ಇದು ಇದೆ ಅಂತೇಳಿ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಹಲ್ಲೆನೂ ಕೂಡ ಐತಲ್ಲಿ, ಹೌದಾ. ಈಗ ಇವರು ಇಟ್ಟು ಜವಾಬ್ದಾರಿತನದಿಂದ ಕೆಲಸ ಮಾಡುವಂಥ ಅಧಿಕಾರಿಗಳು 6 ಎಕರೆ 9 ಗುಂಟೆ ಜಾಗ ಸರ್ಕಾರಿ ಜಾಗವನ್ನು ಕಬಳಿಕೆ ಮಾಡಿದಂಥ ಆ ಬಂಡವಾಳಶಾಹಿಗಳ ಮನೆಗಳನ್ನು ಯಾಕೆ ತೆರವುಗೊಳಿಸ್ತಾ ಇಲ್ಲ? ಇವತ್ತು ಏನು 2 ವರ್ಷಗಳ ಹಿಂದೆ ಡಬರಾಬಾದ್ ಕ್ರಾಸ್ ಹತ್ರ ಬಡ ಜನರು ಗುಡಿಸಲುಗಳು ಹಾಕಿದುಕೊಂಡ್ರು. ಆ ಗುಡಿಸಲುಗಳನ್ನು DC ಅವರು ಮುಂದ್ಗಡೆ ನಿಂತ್ಕೊಂಡು ತೆರವುಗೊಳಿಸಿದ್ರು. ಇವತ್ತು ಯಾಕೆ ಈ ಬಂಡವಾಳಶಾಹಿಗಳ ಮನೆಗಳನ್ನು ತೆರವುಗೊಳಿಸ್ಲಿಕ್ಕೆ ರೆಡಿ ಇಲ್ಲ? ಏನು ಸರ್ವೆ ನಂಬರ್ 74ರಲ್ಲಿ ರೆಡ್ಡಿ ಪೆಟ್ರೋಲ್ ಬಂಕ್ ಅಂತೇಳಿ ಏನು 7800 ಸ್ಕ್ವೇರ್ ಫೀಟ್ ಜಾಗದಲ್ಲಿ ಪೆಟ್ರೋಲ್ ಬಂಕನ್ನು ನಿರ್ಮಾಣ ಮಾಡಿದಾರ. ಅದು ಅನಧಿಕೃತವಾಗಿ ಅದು ಸರ್ಕಾರಕ್ಕೆ ವರದಿ ಹೋದರೂ ಕೂಡ ಅದು ಯಾಕೆ ಡೆಮೊಲಿಷ್ ಮಾಡ್ತಾ ಇಲ್ಲ ಇವರು? ಯಾಕಂದರೆ ಇಲ್ಲಿ ರಾಜಕಾರಣಿಗಳ ಜೊತೆ ಇವತ್ತು ಮಹಾನಗರ ಪಾಲಿಕೆ ಅಧಿಕಾರಿಗಳು, ಇವತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಶಾಮೀಲಾಗಿ ಬಂಡವಾಳಶಾಹಿಗಳ ಪರವಾಗಿ, ಭ್ರಷ್ಟ ರಾಜಕಾರಣಿಗಳ ಪರವಾಗಿ ಇವತ್ತು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಸಾರ್ವಜನಿಕರಿಗೋಸ್ಕರ ಕೆಲಸ ಮಾಡುವಂಥ ಅಧಿಕಾರಿಗಳಿಲ್ಲ, ಅವ್ರಿಗೋಸ್ಕರ ಮಾಡುವಂಥ ಇವತ್ತು ಜನಪ್ರತಿನಿಧಿಗಳು ಸಿಗ್ತಾ ಇಲ್ಲ. ಅದಕ್ಕೆ ನಾವು ಒಂದು ವಾರದ ಗಡುವನ್ನು ಕೊಡ್ತಾ ಇದ್ದೀವಿ. ಏನು ಕಲಬುರಗಿ ನಗರದಲ್ಲಿ ಸರ್ಕಾರಿ ಜಾಗಗಳಲ್ಲಿ, ಪಬ್ಲಿಕ್ ಗಾರ್ಡನ್ಗಳಲ್ಲಿ ಇವತ್ತು ಗೈರಾಣಿ ಜಾಗ ಇರ್ಬೋದು, ಗೋಮಾಳ ಇರ್ಬೋದು, ಇವು ಎಲ್ಲದರಲ್ಲಿ ಏನದ ಇವತ್ತು ಅನಧಿಕೃತ ಕಟ್ಟಡಗಳನ್ನು ಕಟ್ಟಿದ್ದಾರೆ. ಆ ಕಟ್ಟಡಗಳನ್ನು ತೆರವುಗೊಳಿಸಬೇಕು, JCB ಚೌಕನ್ನು ಡೆಮಾಲಿಷ್ ಮಾಡಬೇಕು ಮತ್ತು ಆ ಆಸ್ತಿಯನ್ನು ಇದುವರೆಗೂ ಯಾರು ಅನುಭವಿಸಿದಾರ ಅವರಿಗೆ ಜೈಲಿಗೆ ಹಾಕುವಂಥ ಕೆಲಸವನ್ನು ಇವತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳು ಮಾಡಬೇಕು. ಇಲ್ಲಾಂದ್ರೆ ನಾವು ಮುಂದಿನ ದಿನಗಳಲ್ಲಿ ಈ ಅಧಿಕಾರಿಗಳ ವಿರುದ್ಧ ಮತ್ತು ಜನಪ್ರತಿನಿಧಿಗಳ ವಿರುದ್ಧ ನಾವು ರೋಡಿಗಿಳಿದು ಉಗ್ರವಾದ ಪ್ರತಿಭಟನೆಯನ್ನ ಮಾಡಬೇಕಾಗುತ್ತೆ ಅಂತೇಳಿ ಈ ಮೂಲಕ ಎಚ್ಚರಿಕೆ ಗಂಟೆಯನ್ನ ನೀಡ್ತಾ ಇದ್ದೇವೆ. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036
235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೆಂಟಲ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು
ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗಾ.